S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಉಕ್ರೇನ್ನಿಂದ ಭಾರತೀಯ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ವಾಪಸ್ ಕರೆತರುವ ಕಾರ್ಯವನ್ನ ಆದ್ಯತೆ ಮೇರೆಗೆ ಕೈಗೊಳ್ಳಲಾಗ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಕ್ರೇನ್ನಲ್ಲಿ ವಿಷಮ ಪರಿಸ್ಥಿತಿ ಇರುವುದು ನಿಜ. ಆದಾಗ್ಯೂ ಕೂಡ ಭಾರತೀಯ ದೂತಾವಾಸ, ವಿದೇಶಾಂಗ ಇಲಾಖೆಯವರು ನಮ್ಮ ವಿದ್ಯಾರ್ಥಿಗಳನ್ನ ವಾಪಸ್ ಕರೆತರುವಲ್ಲಿ ಶ್ರಮ ವಹಿಸುತ್ತಿದ್ದಾರೆ. ಸ್ವತಃ ನಾನು ವಿದೇಶಾಂಗ ಸಚಿವ ಜೈಶಂಕರ್ ಅವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ. ಎಲ್ಲಾ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಕರೆತರುವ ವಿಶ್ವಾಸ ಇದೆ ಅಂತ ಅವರು ಹೇಳಿದ್ದಾರೆ. ಉಕ್ರೇನ್ ಕೀವ್, ಕಾರ್ಕಿವ್ನಲ್ಲಿ ಕನ್ನಡಿಗ ವಿದ್ಯಾರ್ಥಿಗಳ ಪರದಾಟ ವಿಚಾರ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ. ಕೀವ್ ಮತ್ತು ಕಾರ್ಕಿವ್ಗೆ ರೆಸ್ಕ್ಯೂಗೆ ರೀಚ್ ಆಗೋಕೆ ಆಗ್ತಿಲ್ಲ. ಉಕ್ರೇನ್ ಭಾರತೀಯ ರಾಯಭಾರ ಕಚೇರಿಗೆ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಿದ್ದೇವೆ. ಹೆಚ್ಚಿನ ಫೋನ್ಗಳ ವ್ಯವಸ್ಥೆ ಮಾಡಿದ್ದೇವೆ. ಕೆಲವೊಂದು ವೇಳೆ ಎಲೆಕ್ಟ್ರಿಸಿಟಿ ಸೇರಿ ಇತರೆ ಸೌಲಭ್ಯ ಸಿಗಲ್ಲ. ನನಗೆ ಬಂದ ಫೋನ್ಗಳನ್ನ ಪರ್ಸನಲ್ ಅಟೆಂಡ್ ಮಾಡ್ತೀನಿ. ನನ್ನ ಮಕ್ಕಳನ್ನ ಸೇಫ್ ಆಗಿ ಕರೆತರುವುದು ನನ್ನ ಆದ್ಯತೆ. ಬಾಂಬ್ ದಾಳಿ, ಸೆಲ್ಲಿಂಗ್ ಆಗ್ತಿದೆ. 2 ಕಡೆ ಸೈನಿಕರು ಸುತ್ತುವರೆದಿದ್ದಾರೆ. ಹೀಗಾಗಿ ರೀಚ್ ಆಗಲು ಆಗ್ತಿಲ್ಲ. ನಾವು ಅಲ್ಲಿ ರೀಚ್ ಆಗಲು ಆಗ್ತಿಲ್ಲ. ಇದು ಬಹಳ ಕಷ್ಟಕರ ಪರಿಸ್ಥಿತಿ. ಕೆಲವು ಪೋಷಕರು ನನಗೂ ಫೋನ್ ಮಾಡಿ ಕಣ್ಣೀರು ಹಾಕ್ತಿದ್ದಾರೆ. ನಿನ್ನೆಯಿಂದ ನ್ಯೂಕ್ಲಿಯರ್ ಮಾತುಕತೆ ನಡೆದಿದೆ. ಸತ್ಯ ಎಷ್ಟು ಸುಳ್ಳು ಎಷ್ಟು ನನಗೆ ಗೊತ್ತಿಲ್ಲ. ಇದು ಚಾಲೆಂಜಿಂಗ್ ಟೈಮ್. ನಮ್ಮ ನಾಗರಿಕರನ್ನ ಹೇಗಾದ್ರೂ ಮಾಡಿ ಸುರಕ್ಷಿತವಾಗಿ ಕರೆತರುವುದೇ ನಮ್ಮ ಪ್ರಥಮ ಆದ್ಯತೆ. ಸ್ವತಃ ಪ್ರಧಾನಿ ಡೇ ಟು ಡೇ ಮಾನಿಟರ್ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ನೀಡಿದ್ರು. ಯುಕ್ರೇನ್ ಗವರ್ಮೆಂಟ್ ಜೊತೆ ಸೇಫ್ಟಿ ಬಗ್ಗೆ ವಾಟ್ ಆರ್ ದ ಅರೇಂಜ್ಮೆಂಟ್ ಇಂಡಿಯನ್ ಗವರ್ಮೆಂಟ್ ಇಸ್ ಡೂಯಿಂಗ್? ಪ್ರಶ್ನೆ ಮೊದಲು ಅಲ್ಲಿ ಏನಾಗ್ತಾ ಇದೆ ಅಂತನ್ನುವಂಥದ್ದು ವಾಸ್ತವಿಕ ಚಿತ್ರಣ. ಅಲ್ಲಿ ಬರ್ತಾ ಇರುವಂಥ ಆ ವಿಡಿಯೋಗಳು, ಇವೆಲ್ಲ ಸಂಗತಿಗಳ ಬಗ್ಗೆ ಎಲ್ಲವೂ ಸತ್ಯವೇ ಇದೆ ಅಥವಾ ಎಲ್ಲವೂ ಅಸತ್ಯ ಇದೆ. ಇಟ್ ಆರ್ ನೀದರ್ ಫಾಲ್ಸ್ ಆರ್ ನಾಟ್ ಟ್ರುತ್. ಎರಡೂ ವೆರಿಫಿಕೇಷನ್ನು ಎಲ್ಲಿಯೂ ಈಗ ಸದ್ಯ ವೆರಿಫಿಕೇಷನ್ ಆಗ್ತಾ ಇಲ್ಲ. ನಾನು ಮಾತನಾಡಿದಾಗ ಇದೇ ತೊಂದರೆ ಮಕ್ಕಳಿಗೆ, ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ನಾಗರಿಕರಿಗೆ ತೊಂದರೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವೆಂದೂ ಹೇಳಿಲ್ಲ. ಆದರೆ ಭಾರತ ಸರ್ಕಾರ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ಭಾಳ ಟಾಪ್ ಪ್ರಯಾರಿಟಿಯಿಂದ ನಾವು ಈ ಇವ್ಯಾಕ್ಯುಯೇಷನ್ ಪ್ರೊಸೆಸ್ಸಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಿನ್ನೆ 2 ವಿಮಾನಗಳು ಬಂದಿದ್ದಾವೆ. ಈಗೂ ನಮ್ಮ ಪ್ರಯತ್ನ ನಡೀತಾ ಇದೆ. ಅಕ್ಕಪಕ್ಕದ ದೇಶಗಳು, ಸ್ಲೋವಾಕಿಯಾ, ಪೋಲೆಂಡು, ರೊಮೇನಿಯಾ, ಈ ಥರದ ದೇಶಗಳ ಜೊತೆಗೂ ಕೂಡ ನಮ್ಮ ಒಂದು ಮಾತುಕತೆ, ಅವರ ಒಂದು ಸಹಯೋಗ, ಸಹಕಾರವನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಾಯಿದ್ದೇವೆ. ಮತ್ತು ಈ ಸಂಪೂರ್ಣ ವೆಚ್ಚವನ್ನು ಅವ್ರನ್ನ ದಿಲ್ಲಿ, ಮುಂಬೈ ಅಥವಾ ಯಾವುದೇ ಮೆಟ್ರೋ ಸಿಟಿಗೆ, ಡಿಪೆಂಡಿಂಗ್ ಆನ್ ದಿ ನಂಬರ್ಸ್, ಯಾವ ರಾಜ್ಯದ ಜನ ಜಾಸ್ತಿ ಇದ್ದಾರೆ ಅದರ ಆಧಾರದ ಮೇಲೆ ಮುಂಬೈ, ದಿಲ್ಲಿ ಅಥವಾ ಬೇರೆ ಇನ್ಯಾವುದಾದ್ರೂ ಪ್ರಮುಖ ನಗರದ ಏರ್ಪೋರ್ಟನ್ನು ನಾವು ಸೆಲೆಕ್ಟ್ ಮಾಡಿದರೆ ಭಾರತ ಸರ್ಕಾರ ಸಂಪೂರ್ಣವಾಗಿ ಮುಕ್ತವಾಗಿ ಅವರನ್ನು ಇಲ್ಲಿವರೆಗೆ ಕರ್ಕೊಂಬರ್ತದೆ. ಅಲ್ಲಿಂದ ಮುಂದೆ ಕೆಲವು ರಾಜ್ಯ ಸರ್ಕಾರಗಳು ಅವರನ್ನು ಕರ್ಕೊಂಡು
ತಮ್ಮ ತಮ್ಮ ರಾಜ್ಯಕ್ಕೆ ಹೋಗುವಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಇದೊಂದು ಅತ್ಯಂತ ಕ್ಲಿಷ್ಟಕರ ಮತ್ತು ವಿಶೇಷವಾದಂಥ ಸನ್ನಿವೇಶ ಇದು. ಇದರ ಮಧ್ಯದಲ್ಲಿ ಉಕ್ರೇನ್ ಜೊತೆಗೂ ನಮ್ಮ ಮಾತುಕತೆ ನಡೀತಾ ಇದೆ. ನಾನು ಆನ್ ಡೇ ಟು ಡೇ ಬೇಸಿಸ್ ನಾನು ಸನ್ಮಾನ್ಯ ಜಯಶಂಕರ್ ಅವ್ರ ಜೊತೆಗೆ ಮತ್ತು ವಿದೇಶ ರಾಜ್ಯ ಸಚಿವರಾದಂಥ ಮುರಳೀಧರನ್ ಅವರು ನನ್ನ ಜೊತೆಗೂ ಅವರು ನಮ್ಮ ರಾಜ್ಯ ಸಚಿವರಿದ್ದಾರೆ ಪಾರ್ಲಿಮೆಂಟ್ ಅಫೇರ್ಸ್ದಲ್ಲಿ ಸತತ ಸಂಪರ್ಕದಲ್ಲಿದ್ದೇವೆ. ಮತ್ತು ಡೈಲಿ ಬೇಸಿಸ್ ಯು ಆರ್ ಇನ್ ಟಾಕ್ಸ್ ವಿತ್ ಯುಕ್ರೇನ್ ಗೌರ್ಮೆಂಟ್ ಆಫ್ ಇಂಡಿಯಾ is that ವಿ ಆರ್ ಟ್ರೈಂಗ್ ಟು ನೆಗೋಷಿಯೇಟ್. ವಿಶಿಷ್ಟವಾದಂಥ ಒಂದು ಕ್ಲಿಷ್ಟಕರ ಸನ್ನಿವೇಶ ಇರೋದರಿಂದ ನಾವು ರಷ್ಯಾದ ಜೊತೆಗೂ ಮಾತನಾಡಬೇಕಾಗ್ತದೆ, ಉಕ್ರೇನ್ ಜೊತೆಗೂ ಮಾತನಾಡಬೇಕಾಗ್ತದೆ. ನಮ್ಮ ಪ್ರಯಾರಿಟಿ ಈಗ ನಮ್ಮ ನಾಗರಿಕರನ್ನ ಅಲ್ಲಿಂದ ಸುರಕ್ಷಿತವಾಗಿ ಹೊರಗೆ ತರೋದು. ಸೊ ಇದೊಂದು ಬಹುದೊಡ್ಡ ಚಾಲೆಂಜ್ ಇದೆ. ಈ ಹಿಂದೆ ಇರಾಕ್ದಲ್ಲಿ ಸಮಸ್ಯೆ ಆದಂಥ ಸಂದರ್ಭದಲ್ಲಿ, ಅಫ್ಘಾನಿಸ್ತಾನದಲ್ಲಿ ಸಮಸ್ಯೆ ಆದಂಥ ಸಂದರ್ಭದಲ್ಲಿ, ಜಗತ್ತಿನ ಬೇರೆ ಬೇರೆ ಕಡೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಭಾಳ ಸಕ್ಸಸ್ಫುಲಿ ಇವ್ಯಾಕ್ಯುಯೇಟ್ ಮಾಡಿದ್ವಿ. ಆದರೆ ದಿಸ್ ಟೈಮ್ ಒಂದು ನಿರೀಕ್ಷೆಗಿಂತ ಬೇಗ ಯುದ್ಧ ಪ್ರಾರಂಭ ಆಗಿರುವಂಥದ್ದು ಮತ್ತು ಭೌಗೋಳಿಕವಾಗಿ ಉಕ್ರೇನ್ ಬಹಳ ವಿಶಾಲವಾಗಿರುವಂಥದ್ದು. ಇವು ಕೂಡ ನಮಗೆ ಆ್ಯಡೆಡ್ ಡಿಸ್ಅಡ್ವಾಂಟೇಜಸ್. ಇದರ ಮಧ್ಯೆ ಪ್ರಯತ್ನ ನಡೀತಾ ಇದೆ. ಇವತ್ತು ಕೆಲವು ವಿಮಾನಗಳು ಹೋಗ್ತಾ ಇದ್ದಾವೆ. ಶ್ರೀ ಹರ್ದೀಪ್ ಸಿಂಗ್ ಪುರಿ ಅವರು ಮತ್ತು ಜಯಶಂಕರ್ ಅವರು ಇವರೆಲ್ಲರೂ, ಯಾಕಂದರೆ ಅವರು ಮೊದಲು ವಿದೇಶಾಂಗ ಸಚಿವಾಲಯದಲ್ಲಿ ಕಾರ್ಯವನ್ನು ಮಾಡಿದ ಒಂದು ಅನುಭವ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಸಿವಿಲ್ ಏವಿಯೇಷನ್ ಮಂತ್ರಾಲಯದವರು ಒಟ್ಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಒಟ್ಟಾರೆ ಹೇಳ್ತಾ ಇರೋದು, ಭಾರತ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿ ಇದನ್ನು ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕಷ್ಟ ಇದೆ, ನಾವೇನು ಏನೂ ಆಗೇ ಇಲ್ಲ ಅಂತ ಹೇಳ್ತಾ ಇಲ್ಲ. ದರ್ ಈಸ್ ಎ ಪ್ರಾಬ್ಲಮ್. ನಾನು ರೆಸ್ಕ್ಯೂ ರೀಚ್ ಆಗಕ್ಕಾಗ್ತಾ ಇಲ್ಲ, ಹೋಗ್ತಾ ಇಲ್ಲ ಅನ್ನೋದು ದ್ಯಾಟ್ ಇಟ್ ಅಮೌಂಟ್ಸ್ ಅಂದರೆ ವಿತ್ ಆಲ್ ಹ್ಯುಮಿಲಿಟಿ ಅಟ್ ಮೈ ಕಮಾಂಡ್, ಅತ್ಯಂತ ವಿನಮ್ರವಾಗಿ ನಾನು ಹೇಳಲಿಕ್ಕೆ ಬಯಸೋದು ಅಂತಂದರೆ, ಹೋಗ್ತಾ ಇಲ್ಲ ಅಂದರೆ ನಾವು ಕಳಿಸ್ತಾ ಇಲ್ಲ ಅಂತ ಆಗುತ್ತೆ. ನಾವು ಹೋಗೋದಕ್ಕೆ ನಾವು ಒಂದು ಇಮ್ಯಾಜಿನ್ ದ್ಯಾಟ್ ಇಟ್ ಅಮೌಂಟ್ಸ್ ಅಂದರೆ ವಿತ್ ಆಲ್ ಹ್ಯುಮಿಲಿಟಿ ಅಟ್ ಮೈ ಕಮಾಂಡ್, ಅತ್ಯಂತ ವಿನಮ್ರವಾಗಿ ನಾನು ಹೇಳಲಿಕ್ಕೆ ಬಯಸೋದು ಅಂತಂದರೆ, ಹೋಗ್ತಾ ಇಲ್ಲ ಅಂದರೆ ನಾವು ಕಳಿಸ್ತಾ ಇಲ್ಲ ಅಂತ ಆಗುತ್ತೆ. ನಾವು ಹೋಗೋದಕ್ಕೆ ನಾವು ಒಂದು ಇಮ್ಯಾಜಿನ್ ಮಾಡಿರಿ, ನಾವು ಈ ಸಂದರ್ಭದಲ್ಲಿ ಉಕ್ರೇನ್ ರಾಜದೂತದಲ್ಲಿ ನಮ್ಮ ರಾಜದೂತ ವ್ಯವಸ್ಥೆ ಏನಿದೆ ಅಲ್ಲಿ ಅಡಿಷನಲ್ ಸ್ಟಾಫ್ ಹಾಕಿದ್ದೀವಿ. ನಾವು ಯಾರು ಹೋಗೋಕ್ಕೆ ತಯಾರಾಗಲಾರ್ದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ದೇಶಗಳಿಂದ ಅಲ್ಲಿ ತಂದು ಸ್ಟಾಫ್ಗೆ ಜಾಸ್ತಿ ಕೂಡಿಸಿ ಫೋನ್ಗಳನ್ನು ಜಾಸ್ತಿ ಹಾಕಿಸಿ ಎಲ್ಲ ಮಾಡಿದ್ದೇವೆ. ಆದರೆ ಸಮ್ಟೈಮ್ಸ್ ಫೋನ್ ವಿಲ್ ಬಿ ಈಸ್ ಆಲ್ಸೋ ನಾಟ್ ಅವೈಲೇಬಲ್, ಸಮ್ಟೈಮ್ಸ್ ಎಲೆಕ್ಟ್ರಿಸಿಟಿ ಇಸ್ ನಾಟ್ ಅವೈಲೇಬಲ್. ಈ ಥರದ ಸಮಸ್ಯೆಯಲ್ಲಿ ಬಟ್ ಯಾರ್ಯಾರ್ದು ಫೋನ್ಗಳು ನನಗೆ ಯಾರ್ದು ಪರ್ಸ್ನಲ್ ಫೋನ್ ಬರ್ತಿದ್ದಾವೆ ಕರ್ನಾಟಕದ, ಅವ್ರ ಸಹಿತ ನಾನು ಪರ್ಸ್ನಲಿ ಅಟೆಂಡ್ ಮಾಡ್ತಾ ಇದ್ದೇನೆ. ಐ ಆಮ್ ಟ್ರೈಂಗ್ ಅಟೆಂಡಿಂಗ್ ಪರ್ಸ್ನಲಿ. ಭಾರತ ಸರ್ಕಾರ ಭಾಳ ಸಂವೇದನಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲರೂ ಸೇರಿ ನಮ್ಮ ಮಕ್ಕಳನ್ನ ಯಾವುದೂ ಸಾವು ನೋವುಗಳಾಗಲಾರದಂತೆ ನಮ್ಮ ನಾಗರಿಕರನ್ನ ಹೊರಗೆ ತರೋದು ನಮ್ಮ ಆದ್ಯತೆ. ಈಗ ಉಕ್ರೇನ್ದಲ್ಲಿ ಸಿಲಿಕಾನ್ ಮೆಡಿಕಲ್ ಸ್ವಲ್ಪ ಎಕ್ಸ್ಪೋಸ್ ಮಾಡಿದೆ. ಅಂದರೆ ಯಾಕೆ ಯುಕ್ರೇನ್ಗೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಭಾಳ ಕಡಿಮೆ ಎಕ್ಸ್ಪೆನ್ಸಸ್ ಇದೆ ಮೆಡಿಕಲ್ ಮಾಡೋಕ್ಕೆ ಅನ್ನೋ ಕಾರಣ. ನೋಡಿ, ಆ ಚರ್ಚೆಗೆ ನಾನು ಇಲ್ಲಿ ಹೋಗ್ಲಿಕ್ಕೆ ಬಯಸೋದಿಲ್ಲ. ಒಂದೇ ಉದಾಹರಣೆ, ಡಿಟೇಲ್ ನಾನು ಹೋಗ್ಲಿಕ್ಕೆ ಅಲ್ಲಿಂದ ಬಂದ ಹೇಳಿದ್ರು ಫಾರಿನ್ ನ್ಯಾಷನಲ್ಸ್ ಅಲ್ಲಿ ಇಲ್ಲೇ ಮಾಡಬೇಕು, ಪ್ರೈವೇಟ್ ಸೆಕ್ಟರ್ ಅವರು ಸ್ವಲ್ಪ ವೈ ಕಾಂಟ್ ದೇ ಎಂಟರ್ ಬಿಗ್ ಅಂತ ಒಂದು ಸಜೆಷನ್. ದಟ್ ಈಸ್ ನಾಟ್ ದಿ ಕ್ವಶನ್, ಇಟ್ ಈಸ್ ನಾಟ್ ದಿ ಟೈಮ್ ಟು ಡಿಬೇಟ್. ಅಲ್ಲಿಂದ ಬಂದಂಥವ್ರು, ಬೇರೆ ಬೇರೆ ದೇಶದಿಂದ ಬಂದಂಥವ್ರು ನಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ 90% ಪಾಸ್ ಆಗೋದಿಲ್ಲ. ಐ ಆಮ್ ನಾಟ್ ಟೆಲಿಂಗ್ ದ್ಯಾಟ್ ಇದು ಯಾವುದು ನಾನು ವಿವಾದ ಅಥವಾ ಚರ್ಚೆಗೆ ನಾನು ಹೋಗ್ಲಿಕ್ಕೆ ಬಯಸೋದಿಲ್ಲ. ಅಲ್ಲಿ ಹೋಗಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ ನಾನು ಹೇಳೋದು. ಆದರೆ ಅಲ್ಲಿನ ಕಾಸ್ಟು ಇಲ್ಲಿನ ಕಾಸ್ಟು ಅದು ಈ ಕಂಪೇರ್ ಮಾಡೋ ಟೈಮ್ ಅಲ್ಲ ಅದು. ಪೋಲ್ಯಾಂಡ್ ಮತ್ತು ರೊಮೇನಿಯಾ ಬಾರ್ಡರ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕಷ್ಟಪಡ್ತಾ ಇದ್ದಾರೆ, ಅಲ್ಲಿ ಯಾಕೆ ರೀಚ್ ಆಗಕ್ಕಾಗ್ತಾ ಇಲ್ಲ ಅಂತ ಅವ್ರು ಕ್ವಶನ್ ಮಾಡ್ತಾರೆ. ರೀಚ್ ಆಗಕ್ಕಂದ್ರೆ ನಿಮ್ಗೆ ಶೆಲ್ಲಿಂಗ್ ಆಗ್ತಾ ಇದೆ, ಬಾಂಬ್ಗಳು ಹಾಕ್ತಾ ಇದ್ದಾರೆ ಮತ್ತು ಎರಡೂ ಕಡೆ ಸೈನಿಕರು ಸುತ್ತುವರೆದಿದ್ದಾರೆ. ಇದರ ಮಧ್ಯದಲ್ಲಿ ಮಾಡ್ತಾ ಇದ್ದೀವಿ. ರೀಚ್ ಆಗ್ಬೇಕ್ರಿ ನಾವು. ಇಲ್ಲೇ ಐ ಆಮ್ ವೆರಿ ಸಾರಿ, ನಾನು ಅಲ್ಲಿಂದ ಹೆಂಗೆ ನೀವು ಕರೆದ್ರಿ, ಒತ್ತಾಯ ಮಾಡಿದ್ರಿ ಅಂತೇಳಿ ನಮ್ಮ ಇವರೆಲ್ಲ ಬಂದು ಹೇಳಿದರು. ನಾನು ಹಿಂಗೆ ಹೊರಗೆ ಬಂದಂಗೆ ಅಲ್ಲ, ಯು ಕಾಂಟ್ ರೀಚ್. ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಹೌದು, ನ್ಯಾಚುರಲಿ ಭಯ ಕೊಡ್ತಾರೆ ಮತ್ತು ಅದು ಸಹಜವೂ ಇದೆ. ಯಾಕಂದರೆ ನಾವು ಎಲ್ಲ ನೋಡಿದ್ದೀವಿ. ನನ್ನ ಕ್ಷೇತ್ರದಲ್ಲಿಯೂ ಕೆಲವರು ನನಗೆ ಫೋನ್ ಮಾಡಿ ಭಾಳ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ. ನಾನು ವೈಯಕ್ತಿಕವಾಗಿ ನಾನು ಭಾಳ ಇದ್ರ ಬಗ್ಗೆ ಯಾವಾಗ ಫೋನ್ ಬರ್ತದೆ ಅವಾಗ ಅಟೆಂಡ್ ಮಾಡಿ ವಿ ಆರ್ ಟ್ರೈಂಗ್ ಟು ಪುಷ್
ಅವ್ರ ಪಾಸ್ಪೋರ್ಟ್ ನಂಬರು ತೆಗೆದುಕೊಂಡು ಅವ್ರ ಲೊಕೇಶನ್ ಐಡೆಂಟಿಫೈ ಮಾಡೋಕ್ಕೆ ಪ್ರಯತ್ನ ಇವೆಲ್ಲ ಮಾಡ್ತಾ ಇದ್ದೀವಿ. ಬಟ್ ವಿ ಆರ್ ನಾಟ್ ಏಬಲ್ ಟು ರೀಚ್. ಅಂದರೆ ಇಷ್ಟು ದೊಡ್ಡ ಸೈನ್ಯ, ನಿನ್ನೆಯಿಂದಂತೂ ನ್ಯೂಕ್ಲಿಯರ್ ಮಾತುಕತೆಗಳು ನಡೀತವೆ. ಸತ್ಯ ಎಷ್ಟೋ ಸುಳ್ಳು ಎಷ್ಟೋ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ದ್ಯಾಟ್. ಅಂದರೆ ಈ ಸ್ಥಿತಿಯಲ್ಲಿ ನಾವು ಇವ್ಯಾಕ್ಯುಯೇಷನ್ ಮಾಡಬೇಕಾಗಿದೆ. ಬಟ್ ಸ್ವಯಂ ಪ್ರೈಮ್ ಮಿನಿಸ್ಟರ್ ಇದರ ಉಸ್ತುವಾರಿ ತೆಗೆದುಕೊಂಡು ಮಾಡ್ತಾರೆ. ಕಮ್ಯುನಿಕೇಶನ್ ಲಾಸ್ ಆಗಿದೆ ಅಂತ ನಿನ್ನೆ ಮಾತಾಡ್ತಾ ಇದ್ರು ಸರ್. ನಿನ್ನೆ ರಾತ್ರಿ ದಟ್ಸ್ ಆಲ್. ನೀವು ಏನು ಹೇಳ್ತಾ ಇದ್ದೀರಿ ಎಲ್ಲವೂ ಸಿಕ್ಕಾಕೊಂಡಿದ್ದಾರೆ. ಅವ್ರು ನಿನ್ನೆ ಸಂಜೆವರೆಗೆ ಕಮ್ಯುನಿಕೇಶನ್ ಇದ್ರು. ಈಗ ಅಲ್ಲಿ ಇಂಟರ್ನೆಟ್ ಬರ್ತಲ್ಲ, ಎದು ಬರ್ತಲ್ಲ, ಅದು ಏನಾಗ್ತದೆ ಅದು ಗೊತ್ತಾಗ್ತದೆ. ದಟ್ ಇಸ್ ಐ ಅಗ್ರಿ ವಿತ್ ಯು. ಯಾಕಂದರೆ ಅಲ್ಲಿ ವಿದ್ಯುತ್ ಸಮಸ್ಯೆ ಆಗ್ತಾ ಇದೆ ಮತ್ತು ಅನೇಕ ಕಡೆ ಈ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಮತ್ತು ವಿದ್ಯುತ್ ಇನ್ಫ್ರಾಸ್ಟ್ರಕ್ಚರ್ ಅದು ಹಾಳಾಗ್ತಾ ಇದೆ ಬಾಂಬಿಂಗ್ ಕಾರಣದಿಂದಾಗಿ. ದಿಸ್ ಈಸ್ ಎ ಚಾಲೆಂಜಿಂಗ್ ಟೈಮ್, ಬಟ್ ವಿ ಆರ್ ಟ್ರೈಯಿಂಗ್ ಟು ಅಡ್ರೆಸ್ ಇಟ್. ಆ್ಯಂಡ್ ನಾನು ಹೇಳಿದ್ನಲ್ಲ, ನಾನು ಪದೇ ಪದೇ ಹೇಳೋದೊಂದೇ, ನಮ್ಮ ಟಾಪ್ ಮೋಸ್ಟ್ ಆದ್ಯತೆ ನಮ್ಮ ನಾಗರಿಕರನ್ನ, ಭಾರತೀಯ ಸಂಜಾತರನ್ನ ಮತ್ತು ನಮ್ಮ ನಾಗರಿಕರನ್ನ ಹೇಗಾದರೂ ಮಾಡಿ ನಾವು ಸುರಕ್ಷಿತವಾಗಿ ವಾಪಸ್ ತರೋದು ಆದ್ಯತೆ. ಸ್ವತಃ ಪ್ರಧಾನಮಂತ್ರಿಗಳು ಇದನ್ನು ಡೇ ಟು ಡೇ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಮತ್ತು ಪ್ರಮುಖ ಮಿನಿಸ್ಟರ್ಸು ಯಾರು ಇದರಲ್ಲಿ ಬಹಳಷ್ಟು ಅನುಭವದಿಂದ ಇದ್ದಾರೆ, ಜಯಶಂಕರ್ ಅವರು, ಹರ್ದೀಪ್ ಸಿಂಗ್ ಪುರಿ ಅವರು, ಮತ್ತು ಸಿವಿಲ್ ಏವಿಯೇಷನ್ದಲ್ಲಿ ಅನುಭವದಿಂದ ಇದ್ದಾರೆ ಜಯಶಂಕರ್ ಅವರು, ಹರ್ದೀಪ್ ಸಿಂಗ್ ಪುರಿ ಅವರು, ಮತ್ತು ಸಿವಿಲ್ ಏವಿಯೇಷನ್ದಲ್ಲಿ ಎಕ್ಸ್ಪರ್ಟ್ಸು, ಇವರೆಲ್ಲರನ್ನೂ ಹಾಕಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮತ್ತು ನಿಮ್ಮ ಕಡೆನೂ ಯಾರೇ ಬಂದರೂ ಸಹಿತ ಅದನ್ನು ಫಾರ್ವರ್ಡ್ ಮಾಡಿರಿ. ಎಲ್ಲವೂ ನೀವು ಫಾರ್ವರ್ಡ್ ಮಾಡಿದ್ದು ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ವಿ ಆರ್ ಟ್ರೈಯಿಂಗ್ ಟು ಅಲ್ಲಿನ ಎಂಬಾಸಿಗೆ ನಾವೆಲ್ಲವೂ ಕಳಿಸ್ತಾ ಇದ್ದೀವಿ. ಪೋಲೆಂಡ್ ಬಾರ್ಡರ್ಗೆ ಬರ್ತಾ ಇದ್ದಾರೆ. ಪೋಲೆಂಡ್ ಬಾರ್ಡರ್ ಈಗಾಗಲೇ ಬಹಳ ಟ್ರಾಫಿಕ್ ಜಾಮ್ ಆಗಿರುವ. ಹೌದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ. ಮತ್ತು ಅಲ್ಲಿ ಇರೋಂಥವ್ರನ್ನ ಕೆಲವು ಸರ್ತಿ ಈ ಸೈನಿಕರು, ಕೆಲವು ಸರ್ತಿ ಆ ಸೈನಿಕರು ಅವ್ರನ್ನ ಅಲೋ ಮಾಡ್ತಾ ಇಲ್ಲ. ಈ ಥರದ್ದೆಲ್ಲ ಸಮಸ್ಯೆಗಳು. ಇಟ್ ಇಸ್ ಎ ವೆರಿ ಕಾಂಪ್ಲೆಕ್ಸ್ ಸಿಚುವೇಶನ್. ಥ್ಯಾಂಕ್ ಯು. ಕುಂದಾನಗರಿ ಬೆಳಗಾವಿಯಲ್ಲಿ 5 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಂದ ಶಂಕುಸ್ಥಾಪನೆ ನೆರವೇರಿದೆ. ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಿಂದ ಸಚಿವರಿಂದ ಶಂಕುಸ್ಥಾಪನೆ ನೆರವೇರಿದ್ದು, ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವರು, ಸ್ಥಳೀಯ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಜಾರಕಿಹೊಳಿ ಸಹೋದರರು ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ಇಂದು ಬೆಳಗ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬೆಳಗಾವಿಗೆ ಆಗಮಿಸಿದ್ದು, ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಡ್ಕರಿ ಅವರನ್ನು ಸ್ವಾಗತಿಸಿದ್ದಾರೆ. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಅವರು ಇಂದು 238 ಕಿಲೋಮೀಟರ್ ಉದ್ದದ 5 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ಬೆಳಗಾವಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಂಸದೀಯ ವ್ಯವಹಾರಗಳು ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ, ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್, ಕೇಂದ್ರ ನವೀನ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಯ ರಾಜ್ಯ ಸಚಿವ ಭಗವಂತ ಖೂಬಾ, ಜಲಸಂಪನ್ಮೂಲ ಸಚಿವರಾದ ಗೋವಿಂದ ಕಾರಜೋಳ, ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದೆ ಮಂಗಳ ಅಂಗಡಿ ಸೇರಿದಂತೆ ಇತರೆ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ನೇತೃತ್ವವನ್ನು ವಹಿಸಿದ್ದಾರೆ. ಮೂರನೇದಾಗಿ ನಿತಿನ್ ಗಡ್ಕರಿಯವರು ಮತ್ತು ಪ್ರಹ್ಲಾದ್ ಜೋಶಿ ಅವರ ಆತ್ಮೀಯ ಸಂಬಂಧ ನಮಗೆ ಬಹಳಷ್ಟು ಸಹಾಯ, ಕರ್ನಾಟಕಕ್ಕೆ ಸಹಾಯ ಆಗಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. आपका और प्रहलाद जी का जो अच्छा संबंध है वो भी हमको फायदा मिल रहा है. ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ನಿವಾಸಿ ಫೈಜಾ ಅಲ್ತಾಫ್ ಸುಬೇದಾರ್ ರೊಮೇನಿಯಾದಿಂದ ಮುಂಬೈಗೆ ಬಂದಿದ್ದಾರೆ. ಈ ವೇಳೆ ಅವರು ಅಲ್ಲಿನ ಕರಾದಿಯನ್ನು ಬೆಚ್ಚಿಟ್ಟಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ಯುದ್ಧಪೀಡಿತ ಉಕ್ರೇನ್ನಿಂದ ಬೆಳಗಾವಿಗೆ ಆಗಮಿಸಿದ ವಿದ್ಯಾರ್ಥಿ. ನಿನ್ನೆ ರಾತ್ರಿ ಉಕ್ರೇನ್ ಟು ರೊಮೇನಿಯಾ ಟು ಮುಂಬೈಗೆ ಆಗಮಿಸಿದ್ದ ಫೈಜಾ. ಉಕ್ರೇನ್ ಭೀಕರತೆ ಬಿಚ್ಚಿಟ್ಟ ವಿದ್ಯಾರ್ಥಿನಿ ಫೈಜಾ ಮುಂಬೈನಿಂದ ರಸ್ತೆ ಮಾರ್ಗವಾಗಿ ಬೆಳಗಾವಿ ತಾಲೂಕಿನ ಸಂತೆ ಬಸ್ತವಾಡ ಗ್ರಾಮದ ಮನೆಗೆ ಆಗಮಿಸಿದ್ದಾರೆ. ಫೈಜಾ ಅಲ್ತಾಫ್ ಸುಬೇದಾರ್ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡದ ನಿವಾಸಿಯಾಗಿದ್ದು, ರೊಮೇನಿಯಾದಿಂದ ಮುಂಬೈಗೆ ಬಂದಿದ್ದಾರೆ. ಮಗಳನ್ನ ಬೆಳಗಾವಿಗೆ ಕರೆದುಕೊಂಡು ಬಂದಿದ್ದಾರೆ ಅವರ ತಂದೆ ಅಲ್ತಾಫ್. 2ನೇ ವರ್ಷದ MBBS ಓದುತ್ತಿರುವ ವಿದ್ಯಾರ್ಥಿನಿ ಮನೆಗೆ ಬರುತ್ತಿದ್ದಂತೆ ಭಾವುಕರಾಗಿ ಕಣ್ಣೀರಿಟ್ಟ ಫೈಜಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಧನ್ಯವಾದ ತಿಳಿಸಿದ್ದಾರೆ. ನಿಜವಾಗಿಯೂ ನೀವು ಹೀರೋ. ಇನ್ನುಳಿದ ಭಾರತೀಯರನ್ನ ಆದಷ್ಟು ಬೇಗ ವಾಪಸ್ ಕರೆತನ್ನಿ. ಕೀವ್ ಕಾರ್ವೀವ್ನಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಫೈಜಾ ತಿಳಿಸಿದ್ದಾರೆ. ನಾನು ಯುಕ್ರೇನಲ್ಲಿ ಚರ್ನಿವ್ಸಿ ಅನ್ನೋ ವೆಸ್ಟರ್ನ್ ಪಾರ್ಟಲ್ಲಿರುವಂಥ ಸಿಟಿ ಇದೆ. ಅಲ್ಲಿ ನನ್ನ ಯೂನಿವರ್ಸಿಟಿ ಗೋವಿಂದನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ.
ಲಕ್ಕಿಲಿ ನಾವು ಅಲ್ಲಿ ಟಿಲ್ ವಿ ವರ್ ದೇರ್ ಏನು ಆಗಲಿಲ್ಲ, ಏನು ಬಾಂಬ್ ಸ್ಟ್ರೈಕ್, ಏನು ಅಟ್ಯಾಕ್ ಆಗಲಿಲ್ಲ. ಐಮ್ ರಿಯಲಿ ಥ್ಯಾಂಕ್ಫುಲ್ ಟು ಗಾಡ್. ಎಲ್ಲರದ್ದು ಆಶೀರ್ವಾದ ಇತ್ತು. ಆ್ಯಂಡ್ ಆ ಅಟ್ಯಾಕ್ ನ್ಯೂಸ್ ಬಂದ ಮೇಲೆ ನಮಗೆ ಇಂಡಿಯನ್ ಎಂಬಸಿ, ಇಂಡಿಯನ್ ಗವರ್ಮೆಂಟಿಂದ ತಕ್ಷಣ ಹೆಲ್ಪ್ ಸಿಕ್ಕಿತ್ತು. ತಕ್ಷಣ ದೇವರ್ ದೇರ್ ಆ್ಯಂಡ್ ನಮಗೆ ಬಸ್ಸಸ್ ಅರೇಂಜ್ ಮಾಡಿದ್ರು. ಎಂಬಸಿಲಿಂದ ಲಿಸ್ಟ್ ವೈಸ್ ಬ್ಯಾಚಸ್ ಅಲ್ಲಿ ಫ್ಲೈಟ್ಸ್ ಕಳಿಸಿದ್ರು. ನಮಗೆ ಅಲ್ಲಿಂದ ಅರೇಂಜ್ಮೆಂಟ್ ಮಾಡಿದ್ರು. ರೊಮೇನಿಯಾ ಬಾರ್ಡರ್ ರೊಮೇನಿಯನ್ ಬಾರ್ಡರಿಂದ ಏರ್ಪೋರ್ಟ್ಗೆ 12 hours ಜರ್ನಿ ಇತ್ತು ಬಸ್ನಲ್ಲಿ. ಇಟ್ ವಾಸ್ ಅ ವೆರಿ smooth process, but not that fast, but it was really very quick from the government. We are very lucky. ನಾನು ಫಸ್ಟ್ ಬ್ಯಾಚ್ ಅಲ್ಲಿ ಬಂದಿದ್ದೇನೆ. ನನ್ನ ಬಹಳಷ್ಟು ಕಲೀಗ್ ಸ್ಟೂಡೆಂಟ್ಸ್ ಅಲ್ಲಿ ಇನ್ನೂ ಇದ್ದಾರೆ who are still waiting for the buses. ನಾನು ಇಂಡಿಯನ್ ಗವರ್ಮೆಂಟ್ ಹಾಗೂ ಇಂಡಿಯನ್ ಎಂಬಸಿಗೆ ವಿನಂತಿ ಮಾಡ್ತೇನೆ, ಅವರು ಎಲ್ಲರನ್ನೂ ಸೇಫ್ ಆಗಿ as soon as possible they rescue and evacuate them. ಹಾಗೂ I request all the parents and students and the people of India to remember Ukraine in your prayers. ಹಾಗೂ ಎಲ್ಲ ಸ್ಟೂಡೆಂಟ್ಸ್ ಖಾರ್ಕಿವ್ ಮತ್ತು ಕೀವಲ್ಲಿ ಬಹಳ ಪರಿಸ್ಥಿತಿ ಗಂಭೀರವಾಗಿದೆ. ಐ ಜಸ್ಟ್ ಹೋಪ್ ಆ್ಯಂಡ್ ಪ್ರೇ ಎಲ್ಲ ಸೇಫ್ ಆಗಿರಬೇಕು ಎಲ್ಲರೂ, ಮತ್ತು they have to reach back home. ಪರಿಸ್ಥಿತಿ ಹೇಗಿದೆ? ಯಾವ ಭಾಗದಲ್ಲಿ ಸ್ಟೂಡೆಂಟ್ಗಳಿಗೆಲ್ಲ? ನಾವು ವೆಸ್ಟರ್ನ್ ಭಾಗದಲ್ಲಿ ಇದ್ವಿ. ಪರಿಸ್ಥಿತಿ ಅಷ್ಟು ಗಂಭೀರವಾಗಿಲ್ಲ ಅಲ್ಲಿ. ಲಕ್ಕಿಲಿ ವಿ ವರ್ ಸೇಫ್, ಏನು ಅಟ್ಯಾಕ್ಸ್ ಆಗಲಿಲ್ಲ. ಬಟ್ ನಮಗೆ ಗೊತ್ತಿಲ್ಲ ಟಿಲ್ ವೆನ್ ಇಟ್ ಇಸ್ ಗೋಯಿಂಗ್ ಟು ಬಿ ಸೇಫ್, ಟಿಲ್ ವೆನ್ ಇಟ್ ಇಸ್ ಗೋಯಿಂಗ್ ಟು ಬಿ ಆಲ್ ಸೇಫ್, ಆ್ಯಂಡ್ ಟಿಲ್ ವೆನ್ ವಿ ಕ್ಯಾನ್ ಅಶ್ಯೂರ್ ದಟ್ ದ ಸಿಟಿ ಇಸ್ ಗೋಯಿಂಗ್ ಟು ಬಿ ಸೇಫ್. ಬಂಕರ್ಲಿ ಇರ್ತಿದ್ರಾ ಅಥವಾ ನಿಮ್ಮ ಹಾಸ್ಟೆಲ್? ಇಲ್ಲ, ನಾವು ಹಾಸ್ಟೆಲಲ್ಲಿ ಇದ್ವಿ. ನಮಗೂ ಏನೂ ತೊಂದರೆ ಆಗಲಿಲ್ಲ. ಆಸ್ ಸೂನ್ ಆಸ್ ವಿ ಗಾಟ್ ದ ನ್ಯೂಸ್ 24-25 ನಮಗೆ ಲಿಸ್ಟ್ ಬಂತು. ಆ್ಯಂಡ್ ಅರೌಂಡ್ ಆಫ್ಟರ್ನೂನ್ 1:30 ವಿ ಲೆಫ್ಟ್ ಫ್ರಮ್ ದೇರ್ ಟು ದ ಬಾರ್ಡರ್. ನೀವು ಅಲ್ಲಿಂದ ಈಗ ಉಕ್ರೇನ್ ಹೆಂಗೆ? ಫಸ್ಟ್ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಚರ್ನಿಕ್ಸಿ ಹಾಸ್ಟೆಲಿಂದ ಬಸ್ಸಸ್ ಇದ್ವಿ. ವಿ ಹ್ಯಾಡ್ 50 ಸ್ಟೂಡೆಂಟ್ಸ್, 4 ಬಸ್ಸಸ್. ಫಸ್ಟ್ ಬ್ಯಾಚ್ 240 ಸ್ಟೂಡೆಂಟ್ಸ್ ನಾವು ಇದ್ವಿ. ಅಲ್ಲಿಂದ ನಾವು ಬಾರ್ಡರ್ ರೀಚ್ ಆದ್ವಿ. ಅಲ್ಲಿ ನಮ್ಮ ಡೀನ್, ಯೂನಿವರ್ಸಿಟಿ ಡೀನ್ ಬಂದಿದ್ದರು, ಹಾಗೂ ಎಂಬಸಿಯಿಂದ ಅಫಿಷಿಯಲ್ಸ್ ಬಂದಿದ್ದರು ನಮಗೆ ರಿಸೀವ್ ಮಾಡೋಕ್ಕೆ. ಬಸ್ಸಸ್ಸಿಂದ ಬಾರ್ಡರ್ ಕ್ರಾಸ್ ಆಯಿತು. ಅಲ್ಲಿ ನಮ್ಮ ರೊಮೇನಿಯನ್ ಬಾರ್ಡರ್, ರೊಮೇನಿಯನ್ ಮತ್ತು ಚರ್ನಿಕ್ಸಿ 30 ಕಿಲೋಮೀಟರ್ಸ್ ಇದೆ. ಆದರೆ ರೊಮೇನಿಯಾ ಬಾರ್ಡರಿಂದ ರೊಮೇನಿಯನ್ ಏರ್ಪೋರ್ಟ್ ಬುದಾಕ್ರೆಸ್ಟ್ ಏರ್ಪೋರ್ಟ್, ಅಲ್ಲಿಂದ ರೊಮೇನಿಯಾದಿಂದ ಬಾರ್ಡರ್ ಏರ್ಪೋರ್ಟ್ಗೆ 12 hours ಜರ್ನಿ ಇತ್ತು. somehow we got through it and it was possible, and ನಾವು ಎಲ್ಲ ಸ್ಟೂಡೆಂಟ್ಸ್ ಒಟ್ಟಿಗೆ ಇದ್ವಿ. ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ ಟುಗೆದರ್ ದೇರ್, ಆಲ್ ಸ್ಟೂಡೆಂಟ್ಸ್ ಆ್ಯಸ್ ಟುಗೆದರ್. ಏನು ತೊಂದರೆ ಆಗಲಿಲ್ಲ ಅಷ್ಟು. ಆ್ಯಂಡ್ ಎಷ್ಟು ತೊಂದರೆ ಕೀವ್ ಸ್ಟೂಡೆಂಟ್ಸ್ ಅವರು ದೇ ಆರ್ ಗೋಯಿಂಗ್ ಥ್ರೂ, ನಾವು ಏನು ಅಷ್ಟು ತೊಂದರೆ ನಮಗೆ ಕೀವ್ ಕ್ಯಾಪಿಟಲ್ ಆಫ್ ಯುಕ್ರೇನ್ ಬಹಳ ತೊಂದರೆ ಆಗಿದೆ. ಖಾರ್ಕಿವ್ ಸ್ಟೂಡೆಂಟ್ಸ್ ಬಂಕರ್ನಲ್ಲಿದ್ದಾರೆ, ಮೆಟ್ರೋಸ್ ಅಲ್ಲಿ ಇದ್ದಾರೆ. ಅವ್ರಿಗೆ ಫುಡ್, ವಾಟರ್ ಫೆಸಿಲಿಟಿ ಇಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿನೂ ನೋಡ್ಬೋದು ಹೌ ವರ್ಸ್ಟ್ ಆ್ಯಂಡ್ severe the situation is, and I just hope and pray and request the Indian government to also help them as soon as possible as it was, and I have faith now ನಮ್ಮ Indian government will do it. I am really very thankful. ತುಂಬಾ ಧನ್ಯವಾದ to the Indian government, our Prime Minister ಶ್ರೀ ನರೇಂದ್ರ ಮೋದಿ ಅವರು, Indian Embassy, Air India, the flight service, ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದ. We cannot tell. 26th February will be a day to be remembered in my life. ಕಾಂಗ್ರೆಸ್ ಜನ ವಿರೋಧಿ ನೀತಿಗಳನ್ನು ಖಂಡಿಸಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷವು ಅತ್ಯಂತ ಕುಟಿಲ ನೀತಿಯ ಪಕ್ಷವಾಗಿದ್ದು ಗಂಭೀರವಾಗಿ ನಡೆಯುವ ಸದನಕ್ಕೆ ಅವರು ಅಡ್ಡಿಪಡಿಸಿದ್ದು ಅತ್ಯಂತ ವಿಷಾದಕರ ಸಂಗತಿ ಅಂತ ಕಾಂಗ್ರೆಸ್ ಪಕ್ಷದ ನಡವಳಿಕೆಯನ್ನ ನಿಲುವನ್ನು ಖಂಡಿಸಿದ್ದಾರೆ. ಕಾಂಗ್ರೆಸ್ ಜನವಿರೋಧಿ ನೀತಿಗಳನ್ನು ಖಂಡಿಸಿ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷವು ಅತ್ಯಂತ ಕುಟಿಲ ನೀತಿಯ ಪಕ್ಷವಾಗಿದ್ದು ಗಂಭೀರವಾಗಿ ನಡೆಯುವ ಸದನದ ಕಲಾಪಕ್ಕೆ ಅಡ್ಡಿಪಡಿಸುತ್ತಿರುವುದು ಅತ್ಯಂತ ವಿಷಾದಕರ ಸಂಗತಿ ಎಂದು ಕಾಂಗ್ರೆಸ್ ಪಕ್ಷದ ನಡವಳಿಕೆಯ ನಿಲುವನ್ನು ಖಂಡಿಸಿದೆ. ಪಕ್ಷ ಮೇಕೆದಾಟಿಗೆ ವಿರೋಧ ಇಲ್ಲ. ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇರುವಂತ ಈ ಎರಡನೇ ಹಂತದ ಯಾತ್ರೆ ರಾಜಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ, ಮೊನ್ನೆ ಹಿಜಾಬ್ ಅಂತ ಹೇಳಿ ಅನಾವಶ್ಯಕವಾಗಿ ಮತಭೇದವನ್ನ, ಮತಬಾಂಧವ್ಯರನ್ನ ಎತ್ತಿಕಟ್ಟಿ ಹಿಡಿದು ಅನಾವಶ್ಯಕವಾಗಿ ಮತ್ತು ಈ ರಾಜ್ಯ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ.
ಈ ದೇಶದ ಜನ, ಈ ರಾಜ್ಯದ ಜನ ಹಲವಾರು ರೀತಿಯಿಂದ ತೊಂದರೆಯಲ್ಲಿದ್ದಾರೆ. ಅದನ್ನೆಲ್ಲವನ್ನು ಬದಿಗೊತ್ತಿ ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವರು ಯಾವುದೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ವಿಸ್ತಾರಕರು ಮತ್ತು ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಬಸವರಾಜನೂರು, S9 TV, ಲಿಂಗಸೂರು. ಎಳಕಲ್ ಈಗ ಮಾತಿನ ಜಟಾಪಟಿ ಮುಂದುವರೆದಿದೆ. ಇಂದು ಕಾಂಗ್ರೆಸ್ ಮತ್ತು NSCY ಕಾರ್ಯಕರ್ತರು ಸೇರಿಕೊಂಡು ಮಾಧ್ಯಮಗೋಷ್ಠಿ ನಡೆಸಿದ್ರು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಪತ್ರಿಕಾ ಮಾಧ್ಯಮ ನನ್ನ ಅಣ್ಣತಮ್ಮರಿಗೆ ನನ್ನ ಗೌರವಾನ್ವಿತ ವಂದನೆಗಳು. ಇವತ್ತು ಪತ್ರಿಕೆ ಮಾಧ್ಯಮದವ್ರ ಮುಂದೆ ಮಾತಾಡಬೇಕಾದ್ರೆ ಕಾರಣ, ನಿನ್ನೆ ಪತ್ರಿಕಾ ಮಾಧ್ಯಮದವ್ರನ್ನ ಕರೆದುಬಿಟ್ಟು ನಮ್ಮ ತಾಲೂಕಿನಾಗ ಒಂದು ಹುಚ್ಚಿಡ್ದ ನಾಯಿ ಐತಿ. ಅವರಿಗೆ ತಂದೆ ಮಕ್ಕಳಿಗೆ ಕೆಲಸಿಲ್ಲ, ಹುಚ್ಚಿಡ್ದ ನಾಯಿ ಅದು. ಈ ಕ್ಷೇತ್ರದ ಅಭಿವೃದ್ಧಿ ಅವನ ಮುಕ್ಕುಳಾಗ ದಮ್ಮಿದ್ರೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡಂತೇಳಿ ವೈಯಕ್ತಿಕ ಮಣಿತನದ ಬಗ್ಗೆ ಮಾತಾಡೋಕೆ ಅವ ಯಾರು? ನನಗೆ ವೀರೇಶ್ ಕಾಶಪ್ಪನವ್ರು ಅಂತಾರ, ನಿನಗೇನಂತಾರಲೇ ಮಗನ? ಪಾಟೀಲ್ ಅಂತಾರ ನಿನಗೆ? ನೀನು ಯಾವುದೋ ಮೂಲೆಯಾಗಿದ್ದ ಬಂಡ್ರಗಲ್ ಅಂತಾರೆ ನಿನಗೆ. ನಿನಗೆ ಇದಕ್ಕೆ ಹತ್ತೇನಲೇ ಅವ ದೊಡ್ಡಪ್ಪ ಅಂತ ಕೇಳ್ತಿ, ಅಣ್ಣ ಅಂತ ಕೇಳ್ತಿ. ಎದರಿಂದ ದೊಡ್ಡಪ್ಪ, ಎದರಿಂದ ಅಣ್ಣ? ನಿನಗೆಷ್ಟು ನಾಲಿಗೆ ಮೇಗ ಹಿಡ್ತಾ ಇಟ್ಕೊಂಡು ಮಾತಾಡ್ತಿ ಅದು ನಿನಗೆ ಒಳ್ಳೇದು. ಇದು 2ರಿಂದ 3ನೇ ಸಾರಿ ನನ್ನ ಕುಟುಂಬದ ಮೇಲೆ ನೀನು ಮಾತಾಡೋದು. ಸಹಿಸ್ಕೊಳಕ್ಕೊಂದು ತಾಳ್ಮೆ ಐತಿ. ಹೇಳಿ ಬಿಡು, ನಿನ್ನ ಇವತ್ತು ಫೈನಲಾಗಿ ಹೇಳ್ತೀನಿ. ನಿನ್ನ ಮುಕ್ಕಳ ದಮ್ಮಿದ್ರೆ ಎಲ್ಲಿ ಬಾ ಅಂತೀಯ ಅಲ್ಲಿ ಬರ್ತೀನಿ. ನಾನು ನನ್ನ ಕುಟುಂಬ ಬರ್ತೀವಿ. ಬೇಕಾದ್ರೆ ನಿನ್ನ ತಾಕತ್ತು ದಮ್ಮು ಇದ್ರೆ ಮಗನ ಬಾ, ನೋಡ್ತೀನಿ. ನಿನ್ನೂರಿಗೆ ಬರ್ತೀನಿ. ಇಲ್ಕಲ್ಲಂದ್ರೆ ಇಲ್ಕಲ್ಲಾಗಿ ಬರ್ತೀನಿ. ಇದ್ರಾಗ ಸಾಮಾನ್ಯ ಕಾರ್ಯಕರ್ತರು ಯಾರೂ ಬೇಡ. ನಿನ್ನ ದಮ್ಮಿದ್ರೆ ನೀನು ಬಾ, ನನ್ನ ಕುಟುಂಬದ ದಮ್ಮು ನಾವು ಬರ್ತೀವಿ. ನಿನಗೇನು ನಿಮ್ಮ ದೊಡ್ಡಪ್ಪ, ಕಾಕ, ಚಿಕ್ಕಪ್ಪ ಏನು ಅದಿರಲ್ಲ, ಇಲ್ಲಿ ಬಾರಿಕಾಯಿ ಬಡಿಯೋಕೆ ಬಂದವನು ಹಿಡ್ಕೊಂಡು ಎಲ್ಲರೂ ಬರ್ರಿ ನೋಡ್ತೀನಿ ನಾನು. ಈ ತಾಲೂಕಿಗೆ ಬಂದು 100 ಎಕರೆ ಕ್ವಾರಿ ಅಂತ, 100 ಎಕರೆ ಭೂಮಿ ಅಂತ, 1000 ಎಕರೆ. ಏನು ಇವರು ರಾಜವಂಶದವ್ರ ಇವರು? 1000 ಎಕರೆ ಭೂಮಿ, 1000 ಎಕರೆ ಕ್ವಾರಿ ಗೊತ್ತಿಲ್ಲ ನಮ್ಗೆ. ಇಲ್ಲೇ ಸನ್ಮಾನ್ಯ ಶ್ರೀ CN ಪಾಟೀಲ್ರ ಹೊಲಕ್ಕೆ ಬಾರಿ ಗಿಡ, ಹುಲ್ಲಳ್ಳಿ ಬಾರಿ ಗಿಡ ಬಡಿಯೋಕೆ ಬಂದವ ನೀನು. ಏನ ಚಂದ್ರ ಒಂಥರ ಆಶೀರ್ವಾದ ಮಾಡ್ಯಾರ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು. ಮಿಸ್ಟರ್ DG ಪಾಟೀಲ್, ನಿನಗಾದ್ರೂ ಹೇಳ್ತೀನಿ ಓಪನ್ನಾಗಿ, ನಿನಗೇನಾದರೂ ಇದ್ರೆ ನೀನು ಮಾತಾಡೋ, ಅದು ನಿನ್ನ ಗೌರವ. ಇಂಥ ಒಂದು ಯಾವುದೋ ಒಂದು ಹುಚ್ಚನಾಯಿ ಕಡೆ ಮಾತಾಡಿಸಿ ತಲೆ ಮ್ಯಾಗ ಮಾಸಾರ್ಲಾರ್ದು ಕೂಸಿನ ಜೊತೆ ಮಾತಾಡಿಸಿದ್ರೆ ಸಹಿಸ್ಕೊಳಕ್ಕಾಗೋದಿಲ್ಲ. ಇದು ಕಟ್ಟ ಕಡೆ ಎಚ್ಚರಿಕೆ ಹೇಳ್ತೀನಿ. ಇದರಿಂದ ಬೇಕಾದ್ರೆ ನಿಮ್ಮ ಮುಕ್ಕಳ ದಮ್ಮು ತಾಕತ್ತು ನಿಮಗೇನರ ಇದ್ರೆ ಬರ್ರಿ ಇಂಥಲ್ಲಿ ಅಂತ ಹೇಳಿ ನೀನು ಟೈಮ್ ಫಿಕ್ಸ್ ಮಾಡಿ, ನಾನಲ್ಲ ಮಾಡಿ ಅಲ್ಲೇ ಬಂದು ಜಗಳ ಮಾಡೋಕ್ಕೆ ನಾನು ರೆಡಿ ಇದೆ. ಬೆಂಚ್ ಕಾರು ನನ್ನ ಕುಟುಂಬದ ಬಗ್ಗೆ ಅದನ್ನೇನು ಮಾತಾಡ್ತಿಲ್ಲ ನೀನು? ನಿಮ್ಮ ಅಪ್ಪ ನಿಮ್ಮ ಕಾಕ ಅಂತ ಏನೋ ಹೇಳ್ತಿಲ್ಲ. ಅವನ ಗಾಡಿ ಫೈನಾನ್ಸ್ದವ್ರು ಸೀಸ್ ಮಾಡ್ಕೊಂಡು ಇನ್ನೋವಾ ತೊಗೊಂಬಂದು ಶೋಕಿ ಮಾಡಿದ್ರಿ, ಫೈನಾನ್ಸ್ದವ್ರು ಸೀಸ್ ಮಾಡ್ಕೊಂಡು ಹೋಗಿದ್ದು ಗೊತ್ತಿಲ್ಲ ಇತಿಹಾಸ ನಮ್ಗೆ. ವೈಯಕ್ತಿಕವಾಗಿ ನಾನು ಮಾತಾಡೋಕತ್ರ ನಿನ್ನ ಮೈ ಮ್ಯಾಗಿಲ್ಲ ಹಂಗೆಲ್ಲ ಚಡ್ಡಿ ಸಹಿತ ಉಳಿಯಲ್ಲ ಮಗನ. ಇದು ಕಟ್ಟ ಕಡೆ ವಾರ್ನಿಂಗ್ ಮಾಡ್ತೀನಿ. ನಮ್ಮ ಅಣ್ಣನ ಬಗ್ಗೆ ಏನು ಮಾತಾಡ್ತಿಲ್ಲ, ನಮ್ಮ ಅಣ್ಣ ಏನು ನಾನಿದ್ದೀನಿ ಮಗನ. ಬಾ ನಿನ್ನ ಮುಕ್ಕಳ ತಿಂಡಿ ತಮ್ಮಿದ್ರೆ ಗನ ಮಗನ ನೋಡ್ತೀನಿ. ಎಲ್ಲಿ ಮಠ ಸಹಿಸೋದು ಬೇಡ. ನಾವು ನಮ್ಮ ಮರ್ಯಾದೆಗೆ ಅನಿಸ್ತೀವಿ. ನೀನೇನು ತಿಳ್ಕೊಂಡು ನನಗೆ ಅನಿಸ್ತಾರ. ಒಂದು ಹುಚ್ಚನಾಗಿ ಬರ್ತಿರ್ತೈತೆ, ಅದಕ್ಕೆ ಹುಚ್ಚಿಡ್ದೈತಂತ ಒಂದು ಅರ್ಥಕ್ಕೆ ಎಲ್ಲರೂ ಸರಿತಾರ ಹೊರತು ಅದಕ್ಕೆ ಯಾರೂ ಅಂಜೋದಿಲ್ಲ. ನಾವು ನಮ್ಮ ಮರ್ಯಾದೆಗೆ ಅನಿಸ್ತೀವಿ ಅಷ್ಟೆ. ಬನಶಂಕರಿ ಲಾಸ್ಟ್ ಟೈಮ್ ಈಗ ಒಂದು 6-7 ವರ್ಷದಿಂದ ಬನಶಂಕರಿಯಾಗ ಹೊಡಿಸ್ಕೊಂಡು ಓಡೋಗಿದ್ದು ಗೊತ್ತಿಲ್ಲ ನಮಗನ. ಹೊಳ್ಳಿ ಅದನ್ನ ಮರುಕಳಿಸ್ಬೇಕಾ ಈಗ? ಬೇಡ. ನಾವು ಶಾಂತಿಯುತವಾಗಿ ಹೊಂಟೀವಿ. ಆ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಮಿಸ್ಟರ್ ದೊಡ್ಡಂಗೌಡ ಪಾಟೀಲ್, ಇಂಥ ಹುಚ್ಚನಾಯಿಗಳಿಗೆ ಬಾಯಿಗೆ ಬೀಗ ಹಾಕೋದು ಕಲಿ. ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ನೀನೊಬ್ಬ ಕ್ಷೇತ್ರದ ಶಾಸಕನಾಗಿ ಘನತೆ ಗೌರವದಿಂದ ನಡ್ಕೊಳೋದು ಕಲಿ. ಇಂಥ ನಾಯಿಗಳಿಗೆ ನಾಲ್ಗೆ ಹರಿಬಿಟ್ಟು ಮಾತಾಡ್ಸಕ್ಕೆ ಹಚ್ಚಿದ್ರೆ ಈ ಕ್ಷೇತ್ರದ ಜನತೆ ನಿನ್ನ ಬಾಯಿಗೆ ಬೀಗ ಹಾಕ್ತಾರ, ಎಚ್ಚರಿಕೆ. ಇದು ಮಾತ್ರ ಹೇಳಿ ನನ್ನ ಕಟ್ಟೆ ಕಡ ಮಾತನ್ನು ಮುಗಿಸ್ತೀನಿ.
ಇದ್ರ ಮ್ಯಾಗ ಏನರ ಆಯಿತು ಅಂತಂತಂದ್ರೆ ಭಾಳ ಅಂದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಾ. ಆ ವಿಕೋಪನ ನೋಡಬೇಡ್ರಿ, ದಯವಿಟ್ಟು ಹೇಳ್ತೀನಿ. ಇದು ಲಾಸ್ಟ್. ಇದು ಇನ್ನೊಮ್ಮೆ ನನ್ನ ಮನೆತನದ ಬಗ್ಗೆ ಬಂತು ಅಂತಂದ್ರೆ ಮನೆ ಹೊಕ್ಕ ಹೊಡಿಬೇಕಾಗತ್ತಾ, ಹುಷಾರು. ಕನ್ನಡ ಭಾಷೆಯ ಅಭಿವೃದ್ಧಿ ಪ್ರತಿಯೊಬ್ಬ ಕನ್ನಡಿಗ ಶ್ರಮಿಸಿದಾಗ ಕನ್ನಡ ಪರ ಸಂಘಟನೆಗಳು ಶಕ್ತಿಯುತವಾಗಿ ಹೊರಹೊಮ್ಮಲು ಸಾಧ್ಯ ಅಂತ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದ್ದಾರೆ. ಭಾನುವಾರ ಕೆಎಲ್ಇ ಸಂಸ್ಥೆಯ ಇಲ್ಲಿನ ಮಹದೇವಪ್ಪ ಮುನುವಳ್ಳಿ ಆಂಗ್ಲ ಮಾಧ್ಯಮ ಶಾಲಾ ಸಂಕೀರ್ಣದಲ್ಲಿ ಆಯೋಜಿತ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿಯ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಶ್ರೇಯೋಭಿವೃದ್ಧಿಗಾಗಿ ಅಧಿಕಾರದಲ್ಲಿರುವ ಸರ್ಕಾರಗಳ ಅವಶ್ಯಕತೆ ಇದ್ದು ಈ ದಿಸೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಮ್ಮ ಸಹಾಯ ಹಸ್ತವನ್ನು ಚಾಚಬೇಕು ಅಂತ ಮನವಿ ಮಾಡಿದ್ದಾರೆ. ಕನ್ನಡ ಭಾಷೆಯ ಅಭಿವೃದ್ಧಿಗೆ ಪ್ರತಿಯೊಬ್ಬ ಕನ್ನಡಿಗ ಶ್ರಮಿಸಿದಾಗ ಕನ್ನಡ ಪರ ಸಂಘಟನೆಗಳು ಶಕ್ತಿಯುತವಾಗಿ ಹೊರಹೊಮ್ಮಲು ಸಾಧ್ಯ ಅಂತ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದ್ದಾರೆ. ಭಾನುವಾರ ಗೋಕಾಕ್ ನಗರದ ಕೆಎಲ್ಇ ಸಂಸ್ಥೆಯ ಮಹದೇವಪ್ಪ ಮುನುವಳ್ಳಿ ಆಂಗ್ಲ ಮಾಧ್ಯಮ ಶಾಲಾ ಸಂಕೀರ್ಣದಲ್ಲಿ ಆಯೋಜಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿಯ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಶ್ರೇಯೋಭಿವೃದ್ಧಿಗಾಗಿ ಅಧಿಕಾರದಲ್ಲಿರುವ ಸರ್ಕಾರಗಳ ಅವಶ್ಯಕತೆ ಇದ್ದು ಆ ದಿಶೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಮ್ಮ ಸಹಾಯ ಹಸ್ತವನ್ನು ಚಾಚಬೇಕು ಅಂತ ಮನವಿ ಮಾಡಿಕೊಂಡರು. ಎಲ್ಲ ಹೊಸ ನೂತನವಾಗಿ ಸೆಲೆಕ್ಟ್ ಆಗಿರುವಂತಹ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಮಂಗಳ ಮೇಡಮ್ ಅವರು ಬಹಳ ಪ್ರೀತಿಯಿಂದ ನಮ್ಮೆಲ್ಲರನ್ನೂ ಬರಮಾಡಿಕೊಂಡಿದ್ದಾರೆ. ಇವತ್ತು ಎಲ್ಲ ಸದಸ್ಯರು ತಾವೆಲ್ಲರೂ ಕನ್ನಡ ಸಂಘಟನೆಯನ್ನು ಇನ್ನಷ್ಟು ನೀವು ಶಕ್ತಿಯನ್ನು ತುಂಬಿ ಕಾರ್ಯವನ್ನು ಮಾಡಬೇಕು. ಯಾಕಂದರೆ ಕನ್ನಡ ಸಾಹಿತ್ಯದಿಂದಲೇ ಇವತ್ತು ನಮ್ಮ ಕನ್ನಡ ಭಾಷೆ ನಾಡು ನುಡಿ ಇವತ್ತು ಜೀವಂತವಾಗಿದೆ. ಅದಕ್ಕಾಗಿ ನಾವೆಲ್ಲರೂ ನಿಮ್ಮ ಆದಷ್ಟು ಎಲ್ಲ ಕಾರ್ಯವನ್ನು ಇದರಲ್ಲಿ ಕೈಗೊಳಿಸಬೇಕಂತ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ. ಹಾಗೆಯೇ ಇವತ್ತು ಕೂಡ ನಮ್ಮ ಸಿಎಂ ಅವರಿಗೆ ಬೆಳಗಾವಿ ಜಿಲ್ಲೆಯ ಸಾಹಿತಿಗಳು ಅಪೀಲ್ ಕೂಡ ಮಾಡಿದ್ದಾರೆ ಸಾಕಷ್ಟು ಫೆಸಿಲಿಟೀಸ್ ಕೇಳಲಿಕ್ಕೆ. ಸೊ ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಇನ್ನಷ್ಟು ಕಾರ್ಯವನ್ನು ಮಾಡ್ತೀರಂತ ಇದಕ್ಕೂ ಮೊದಲು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷೆ ಮಂಗಳಾ ಅಂಗಡಿ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಮಹಾಂತೇಶ ತಾಂಶೆ ಅವರು ನೂತನ ಅಧ್ಯಕ್ಷೆ ಭಾರತಿ ಮಧುಬಾವಿ ಅವರಿಗೆ ಕಸಾಪ ಧ್ವಜ ಹಸ್ತಾಂತರಿಸುವ ಮೂಲಕ ಕಾರ್ಯಕಾರಿ ಸಮಿತಿಗೆ ಅಧಿಕಾರ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಭಾರತಿ ಮಧುಬಾವಿ ಅವರು, ಕನ್ನಡ ಭಾಷೆ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳನ್ನು ಇನ್ನಷ್ಟು ಕ್ಷೇತ್ರಗಳಿಗೆ ವಿಸ್ತರಿಸಬೇಕು ಎಂಬ ಇತ್ಯಾದಿ ಕನಸುಗಳನ್ನು ಹೊತ್ತು ಈ ಹೊಸ ಜವಾಬ್ದಾರಿಗೆ ಹೆಗಲು ನೀಡಿದ್ದ ಅಂತರಾಳದ ಮಾತುಗಳನ್ನು ವೇದಿಕೆ ಮೂಲಕ ಬಿಚ್ಚಿಟ್ಟರು. ಟಿವಿಗಳ ಮೂಲಕ ಮೂಡಿಬರುವ ಬಹುತೇಕ ಸುದ್ದಿಸಾರಗಳು ವ್ಯಾಕರಣ ರಹಿತವಾಗಿದ್ದು ಪದೇ ಪದೇ ಹೇಳಿದ್ದನ್ನೇ ಹೇಳುವ ಮೂಲಕ ಕನ್ನಡ ಭಾಷಿಕರ ಮನಸ್ಸನ್ನು ನೋಯಿಸ್ತಾ ಇವೆ. ಇದಕ್ಕಾಗಿ ಮೊಟ್ಟ ಮೊದಲು ಟಿವಿ ಓದುಗರಿಗಾಗಿ ವ್ಯಾಕರಣ ಕ್ಲಾಸ್ಗಳನ್ನು ನಡೆಸಬೇಕಿದೆ ಅಂತ ಅಭಿಪ್ರಾಯಪಟ್ಟರು. ಹಿರಿಯ ಸಾಹಿತಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು ಮಾತನಾಡಿದರು. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊಳಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ
9464311615 ಅಥವಾ 0831421150. ಷರತ್ತು ಮತ್ತು ನಿಯಮಗಳು ಅನ್ವಯ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 ಟಿವಿ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 ಟಿವಿ, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. ದೇಶದ್ರೋಹಿ ಸಂಘಟನೆಗಳಾದ PFI ಮತ್ತು SDPI ಕೊಲೆಪಾತಕರಿಂದ ಶಿವಮೊಗ್ಗ ನಗರದಲ್ಲಿ ದಾರುಣ ಹತ್ಯೆಗೊಳಗಾದ ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆಯನ್ನು ಖಂಡಿಸಿ ಗಲ್ಲಿಗೇರಿಸುವಂತೆ ಇಳಕಲ್ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಇಳಕಲ್ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹರ್ಷನನ್ನ ಕೊಲೆ ಮಾಡಿದ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಇಳಕಲ್ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದೇಶದ್ರೋಹಿ ಸಂಘಟನೆಗಳು ಅಂತ ಅಭಿಮತವಾಗಿರುವ PFI ಮತ್ತು SDPI ಕೊಲೆಪಾತಕರಿಂದ ಶಿವಮೊಗ್ಗ ನಗರದಲ್ಲಿ ದಾರುಣ ಹತ್ಯೆಗೊಳಗಾಗಿದ್ದ ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆ ಮಾಡಿದವರನ್ನ ಗಲ್ಲಿಗೇರಿಸುವಂತೆ ಇಳಕಲ್ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಶ್ರೀ ವಿಜಯ ಮಹಾಂತೇಶ್ವರ ಮಠದಿಂದ ಪ್ರಾರಂಭವಾದ ಪ್ರತಿಭಟನೆ ನಗರದ SR ಕಂಠಿ ವೃತ್ತದವರೆಗೆ ನೂರಾರು ಕಾರ್ಯಕರ್ತರು ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷರಾದ ಗಂಗಾಧರ್ ಮುರ್ನಾಳ ಮಾತನಾಡಿ, ಹಿಂದೂ ಕಾರ್ಯಕರ್ತರನ್ನ ಅಮಾನುಷವಾಗಿ ಹತ್ಯೆ ಮಾಡಿದ ದೇಶದ್ರೋಹಿಗಳನ್ನ ಗಲ್ಲಿಗೇರಿಸಬೇಕು ಅಂತ ಮಾತನಾಡಿದ್ರು. ಯಾರನ್ನೂ ನೋಡುದಿಲ್ಲ. ಈಗ ನೋಡಿ, ನಾ ಹೇಳ್ದಂತ ತಿಳ್ಕೊಂಡು ಅದು ಬೇರೆ ರೂಪ ತಗೋಬಾರ್ದು. ಕಾಂಗ್ರೆಸ್ಸಿನ MLC ಇರ್ಬೇಕು. ಯಾರು ಸೇಠ್ ತನ್ವೀರ್ ಸೇಠ್, ಅವನ ಕೊಲೆಯ ಮಾಡುವಂಥ ಪ್ರಕರಣದಲ್ಲಿಯೂ ಸಹಿತ ಈ ಜನ ಅದ SPDPI ಮತ್ತು PFI ಇದರ ಕಾರ್ಯಕರ್ತರು ಇದಕ್ಕೆ ಸಂಬಂಧಪಟ್ಟಂಥವ್ರು ಅದಾರ. ಅದಕ್ಕೆ ಅವರು ತಿಳ್ಕೊಬೇಕಿದನ ಆಯ್ತಾ. ಇದಕ್ಕೇನಪ್ಪ ಅಂದ್ರೆ ಮೈಸೂರಿನ MP ಪ್ರತಾಪ್ ಸಿಂಹ ಅವರು ಒಂದು ಇದು ಕೊಟ್ಟಿದ್ದಾರೆ ನಿನ್ನೆ. ಈ CBI NIA ಬ್ಯಾಡ ಇವು. ಅದಕ್ಕೆ ಅವ್ರನ್ನೇನಪ್ಪ ಅಂತಂದ್ರೆ PAPA ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟಿ ಆ್ಯಕ್ಟ್, ಈ ಕಾಯ್ದೆಯ ಮುಖಾಂತರ ಅವ್ರ ಮೇಲೆ ಕೇಸ್ ಹಾಕಿ ಪೊಲೀಸ್ನವರು ಸರ್ಕಾರ ಕೇಸ್ ಹಾಕಿ ಅವ್ರನ್ನ ಬಂಧಿಸಿ ಹೊರಗೆ ಬರಬಾರ್ದು. ಅವರಿಗೆ ಪೂರ್ಣ ಶಿಕ್ಷೆ ಆಗೋವರೆಗೂ ಅವರು ಅಲ್ಲೇ ಇರಬೇಕು. ಅದಕ್ಕೇನಪ್ಪ ಅಂದ್ರೆ ನಮ್ಮ ಹಿಂದೂ ಕಾರ್ಯಕರ್ತನ ಹಿಂದೂ ಸಂಘಟನೆ ಇವತ್ತು RSS ಇರ್ಬೋದು, ವಿಶ್ವ ಹಿಂದೂ ಪರಿಷತ್, ಜಾಗರಣ ವೇದಿಕೆ, ವಿದ್ಯಾರ್ಥಿ ಪರಿಷತ್, ಸೇವಾ ನಮ್ಮ RSSನ ಪರಿವಾರದ ಅದರಲ್ಲಿ BJPನೂ ಬರ್ತದೆ. ಅದು ಒಂದು ಮಾತನ್ನು ನಾವಿಲ್ಲಿ ಹೇಳಿ ಇಚ್ಛಪಡ್ತೀವಿ, ಯಾವುದೇ ಪಾರ್ಟಿ ಪಂಗಡ ಇರಲಿ, ಅದು ರಾಜಕೀಯ ಪಕ್ಷ ಇರಲಿ, ಅದಕ್ಕೂ ನಮಗೂ ಏನೂ ಸಂಬಂಧವಿಲ್ಲ. ದೇಶದ್ರೋಹಿ ಕಾರ್ಯಚಟುವಟಿಕೆಗಳನ್ನು ಮಾಡುವಂಥವರಿಗೆ ನಾವು ನಮ್ಮ ಸಂಸ್ಥೆಗಳಿಂದ ನಾವು ಬೆಂಬಲವನ್ನು ಕೊಡೋಲ್ಲ. ನಮ್ಮ ಹಿಂದೂ ಸಂಘಟನೆಗಳ ಪರವಾಗಿ, ಹಿಂದೂಗಳ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅಂಥವ್ರು ನಾವು ಕೊಡ್ತೀವಿ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಈಗ ಹರ್ಷನ ಬರೀ ನಾವು ಹರ್ಷ ಅಂತ ಕರೀಲಿಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೂ ಸಹಿತ ನಮ್ಮಂಥ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಜನಸೇವಾ, ಹಿಂದೂಗಳಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಅವ್ರು ಮಾಡ್ತಿದ್ರು. ಸಚಿನ್ ಸಾಲಿಮಠ, S9 ಟಿವಿ ಇಳಕಲ್. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಪಟ್ಟಣದ 2 ಸುತ್ತಿನ ಕೋಟೆಯ ಸ್ವಚ್ಛತಾ ಅಭಿಯಾನವನ್ನ ಸುಮಾರು 15 ದಿನಗಳಿಂದ ನಡೀತಾ ಇದ್ದು, ಇಲ್ಲಿ ಹಲವಾರು ಸಂಘ ಸಂಸ್ಥೆಯವರು, ಮಾಜಿ ಯೋಧರು ಸಾಥ್ ನೀಡುತ್ತಿದ್ದಾರೆ. ಇವತ್ತು ದಿವಂಗತ ಮಾಜಿ ಶಾಸಕರಾದ ಎಂ ಗಂಗಣ್ಣ ಅವರ ಸುಪುತ್ರ ಎಂ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಎಂ ಗಂಗಣ್ಣ ಅಭಿಮಾನಿ ಬಳಗದ ವತಿಯಿಂದ ಕೋಟೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಾಯಿತು. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಪಟ್ಟಣದ 2 ಸುತ್ತಿನ ಕೋಟೆಯ ಸ್ವಚ್ಛತಾ ಅಭಿಯಾನವನ್ನ ಸುಮಾರು 15 ದಿನಗಳಿಂದ ನಡೀತಾ ಇದ್ದು, ಇದರಲ್ಲಿ ಹಲವಾರು ಸಂಘ ಸಂಸ್ಥೆಯವರು, ಮಾಜಿ ಯೋಧರು ಸಾಥ್ ನೀಡುತ್ತಿದ್ದಾರೆ. ಇವತ್ತು ಮಾಜಿ ಶಾಸಕರಾದ ದಿವಂಗತ ಎಂ ಗಂಗಣ್ಣ ಅವರ ಸುಪುತ್ರ ಎಂ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಎಂ ಗಂಗಣ್ಣ ಅಭಿಮಾನಿ ಬಳಗದ ವತಿಯಿಂದ ಕೋಟೆ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಾಯಿತು. 60 ರಿಂದ 70 ಯುವಕರು ಎಂ ಗಂಗಣ್ಣ ಅವರ ಭಾವಚಿತ್ರ ಇರುವ ಟಿ ಶರ್ಟ್ಗಳನ್ನು ಧರಿಸಿ ಕೋಟೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ವಿಷಯವಾಗಿತ್ತು. ಇದೇ ವೇಳೆ ಮಾಜಿ ಶಾಸಕ ಎಂ ಗಂಗಣ್ಣ ಅವರ ಸುಪುತ್ರ ಎಂ ಚಂದ್ರಶೇಖರ್ ಅವರು ಮಾತನಾಡಿ, ನಮ್ಮ ತಂದೆಯವರು ಮುದಗಲ್ ಕೋಟೆಯ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ರು. ಕೋಟೆ ಅಭಿವೃದ್ಧಿ ಮತ್ತು ಕೋಟೆಯ ಮುದಗಲ್ ಪಟ್ಟಣ ತಾಲೂಕು ಆಗಬೇಕು ಅಂತ ಅವರ ಕನಸಾಗಿತ್ತು. ಇವತ್ತು ಎಲ್ಲ ಸಂಘ ಸಂಸ್ಥೆಗವರು ಹಾಗೂ ಪಟ್ಟಣದ ಹಿರಿಯ ಮುಖಂಡರು ಸೇರ್ಕೊಂಡು ಕೋಟೆ ಸ್ವಚ್ಛತೆ ಮಾಡ್ತಾ ಇರೋದು ಹೆಮ್ಮೆಯ ವಿಷಯವಾಗಿದೆ. ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲರೂ ಸೇರಿ ಐತಿಹಾಸಿಕ ಕೋಟೆಯ ಉತ್ಸವ ಮಾಡೋಣ ಅಂತ ಹೇಳಿದ್ರು. ಈ ಕೋಟೆ ಸ್ವಚ್ಛತಾ ಅಭಿಯಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ರು. ನಂತರ ಕೋಟೆ ಸ್ವಚ್ಛತೆಯ ಬಗ್ಗೆ ಗೋಪಾಲಕೃಷ್ಣ, ಅಶೋಕ್ ಗೌಡ ಪಾಟೀಲ್, ಗುರುಬಸಪ್ಪ ಸಜ್ಜನ್, ಹೊನ್ನಪ್ಪ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಬೈಬೂಬ್ ಸಾಬ್ ಬಾರಿಗಿಡ, ಶ್ರೀನಿವಾಸ್ ಕುಲಕರ್ಣಿ,
ಕರವೇ ಅಧ್ಯಕ್ಷ ಎಸ್ಸಿ ನಯೀಂ, ಮಂಜುನಾಥ್ ಮನಿಕೋಳ, ಪುರಸಭೆ ಸದಸ್ಯ ಮಹಬೂಬ್ ಸಾಬ್ ಕಡ್ಡಿಪುಡಿ, ಶೇಖ್ ಹುಸೇನ್ ಶರೀಫ್, ಭೀಮಣ್ಣ ದಫೇದಾರ್, ಮಲ್ಲಪ್ಪ ಮಾತೂರು, ಲೋಕೇಶ್ ದಫೇದಾರ್, ಶಾನೂರ್ ಅನಿಲ್ ಬುಶೆಟ್ಟಿ, ರಾಮು ಪೇಂಟರ್, ನಂದಪ್ಪ ಕತ್ತಿ, ನಾಗರಾಜ್ ತಳವಾರ್ ಸೇರಿದಂತೆ ಮುಂತಾದವರು ಇದ್ದರು. ಬಸವರಾಜ್ ನೂರು, S9 TV ಲಿಂಗಸ್ಗೂರು. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ವೀರಯೋಧ ಹಸನ್ ಸಾಬ್ ಖುದಾಬಂದ ಅವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಜರುಗಿತು. ವೀರಯೋಧ ಹಸನ್ ಸಾಬ್ ಖುದಾಬಂದ ಅವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಅಣ್ಣಿಗೇರಿ ರುದ್ರಮುನೀಶ್ವರ ದಾಸೋಹ ಮಠದ ಶಿವಕುಮಾರ ಸ್ವಾಮೀಜಿ, ಬೀದರ್ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕೈಮಗ್ಗ ಮತ್ತು ಸಕ್ಕರೆ ಸಚಿವರಾದ ಶಂಕರಬಾ ಪಾಟೀಲ್ ಮುನೇನಕೊಪ್ಪ ಅವರು, ಮಾಜಿ ಶಾಸಕ NH ಕೋನರೆಡ್ಡಿ ಅವರು, ಷಣ್ಮುಖಪ್ಪ ಗುರಿಕಾರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ವೀರ ಯೋಧ ಹಸನ್ ಸಾಬ್ ಖುದಾವಂದ್ ಅವರ ಕಂಚಿನ ಪುತ್ಥಳಿ ಅನಾವರಣ ಜರುಗಿತು. ವೀರ ಯೋಧ ಹಸನ್ ಸಾಬ್ ಖುದಾವಂದ್ ಅವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಅಣ್ಣಿಗೇರಿ ರುದ್ರಮುನೀಶ್ವರ ದಾಸೋಹ ಮಠದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿ, ಬೀದರ್ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕೈಮಗ್ಗ ಮತ್ತು ಸಕ್ಕರೆ ಸಚಿವರಾದ ಶಂಕರಬಾ ಪಾಟೀಲ್ ಮುನೇನಕೊಪ್ಪ, ಶಾಸಕ NH ಕೋನರೆಡ್ಡಿ, ಷಣ್ಮುಖಪ್ಪ ಗುರಿಕಾರ್, ಹುತಾತ್ಮ ವೀರಯೋಧ ಹಸನ್ ಸಾಬ್ ಅವರ ತಂದೆ ಇಮಾಮ್ ಸಾಬ್ ಖುದಾವಂದ್, ತಾಯಿ ಗ್ರಾಮ ಪಂಚಾಯತಿ ಸದಸ್ಯ ಜನ್ನತ್ ಬಿ ಖುದಾವಂದ್, ತಮ್ಮ ಮೆಹಬೂಬ್ ಸಾಬ್ ಖುದಾವಂದ್ ಹಾಗೂ ಅವರ ಕುಟುಂಬದವರು, ಯುವ ಧುರೀಣರಾದ ಸಿದ್ದನಗೌಡ ಪಾಟೀಲ್, ಪ್ರಕಾಶ್ ಅಂಗಡಿ, ಯಲ್ಲಪ್ಪ ದುಂದೂರ್, ಪೊಲೀಸ್ ಠಾಣಾಧಿಕಾರಿ LK ಜೂಲ್ಕಟ್ಟಿ, ಸಾಸ್ವಿಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಗ್ರಾಮದ ಹಿರಿಯರು, ಯುವಕರು ಮತ್ತು ದೇಶಾಭಿಮಾನಿಗಳು ಉಪಸ್ಥಿತರಿದ್ದರು. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಹಸನ್ ಸಾಬ್ ಖುದಾವಂದ್ ಅವರ ಭಾವಚಿತ್ರ ಮೆರವಣಿಗೆ ಗ್ರಾಮದ ತುಂಬೆಲ್ಲ ಜರುಗಿತು. ಇನ್ನು ಗ್ರಾಮದ ಯುವಕರು ಸೈನಿಕರ ವೇಷಗಳನ್ನು ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಗ್ರಾಮದ ತುಂಬೆಲ್ಲ ಮಹಿಳೆಯರು ರಂಗೋಲಿ ಹಾಕಿ ಸೈದಾಪುರ ಗ್ರಾಮವನ್ನು ತಳಿರು ತೋರಣಗಳನ್ನು ಕಟ್ಟಿ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಗ್ರಾಮದಲ್ಲಿ ಹಬ್ಬದ ವಾತಾವರಣವಿತ್ತು. ಇಡೀ ದಿನ ಬಂದ ದೇಶಾಭಿಮಾನಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಈರಪ್ಪ ಗುರಿಕಾರ, S9 TV ಅಣ್ಣಿಗೇರಿ. ಉಕ್ರೇನ್ನ ಕಾರ್ಕ್ಯೂ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋ ಇಳಕಲ್ನ ವಿದ್ಯಾರ್ಥಿ ನವೀನ್ ಪಾಟೀಲ್ ಅವರ ಮನೆಗೆ ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನವೀನ್ ಪಾಟೀಲ್ ಅವರ ತಾಯಿಯಾದ ಅಕ್ಕಮ್ಮ ಪಾಟೀಲ್ ಜೊತೆಗೆ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾಹಿತಿ ಪಡೆದು ಹಾಗೂ ಸಮಾಲೋಚನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಜೊತೆ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿ ಕರೆತರುವ ನಿಯಮವನ್ನು ಸೂಚಿಸಿದ್ದಾರೆ. ಉಕ್ರೇನ್ದಲ್ಲಿ ಸಿಲುಕಿರುವ ಇಳಕಲ್ ವಿದ್ಯಾರ್ಥಿ ನವೀನ್ ಪಾಟೀಲ್ ಮನೆಗೆ ಭೇಟಿ ನೀಡಿದ ಶಾಸಕ ದೊಡ್ಡನಗೌಡ ಪಾಟೀಲ್. ಉಕ್ರೇನ್ ಕಾರ್ಕ್ಯೂ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಇಳಕಲ್ನ ವಿದ್ಯಾರ್ಥಿ ನವೀನ್ ಪಾಟೀಲ್ ಅವರ ಮನೆಗೆ ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ನವೀನ್ ಪಾಟೀಲ್ ಅವರ ತಾಯಿಯಾದ ಅಕ್ಕಮ್ಮ ಪಾಟೀಲ್ ಅವರ ಜೊತೆಗೆ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾಹಿತಿ ಪಡೆದು ಹಾಗೂ ಸಮಾಲೋಚಿಸಿದ್ರು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಜೊತೆ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿ ಕರೆತರುವ ಕುರಿತು ಸೂಚಿಸಿದ್ರು. ಅಲ್ಲದೆ ಉಕ್ರೇನ್ನಲ್ಲಿ ಸಿಲುಕಿರುವಂತಹ ನವೀನ್ ಪಾಟೀಲ್ ಅವರ ಜೊತೆ ನೇರವಾಗಿ ವಾಟ್ಸ್ಆಪ್ ಕಾಲ್ ಮಾಡುವ ಮೂಲಕ ಮಾತನಾಡಿ ಧೈರ್ಯ ತುಂಬಿ ನಿಮ್ಮನ್ನ ಕರೆತರುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಸರ್ಕಾರ ನಾನು ಮುತುವರ್ಜಿ ವಹಿಸಿ ಮಾಡುತ್ತೇವೆ ಎಂದು ಹೇಳಿದರು. ಅಲ್ಲದೆ ತಾಯಿ ಅವರಿಗೆ ಹಾಗೂ ಉಕ್ರೇನ್ನಲ್ಲಿರುವ ನವೀನ್ ಪಾಟೀಲ್ ಅವರಿಗೆ ಧೈರ್ಯದಿಂದ ಇರುವಂತೆ ಹೇಳಿದರು. ಸಚಿನ್ ಸಾಲಿಮಠ್, S9 TV ಇಳಕಲ್. ಇವಿಷ್ಟು ಹೊತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು?
ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142111250. ಷರತ್ತು ಮತ್ತು ನಿಯಮಗಳು ಅನ್ವಯ.